ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥ ಭಾಗಂಚಿಕೆ ರಶತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು. ಭಾಗ್ಯದೇವತಾಯೈ ನಮಃ. ಓಂ ಶನೇಶ್ಚರಾಯ ಶಾಂತಾಯ ಸರ್ವಾಭೀಷ್ಟಪ್ರದಾಯಿನೇ ಶರಣ್ಯಾಯ ವರೇಣ್ಯಾಯ ಖಗೇಶಾಯ ನಮೋ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಕುಂಭರಾಶಿಯವರ ಸಾಡೆ ಸಾತಿ ಬಗ್ಗೆ ಮಾತಾಡ್ತೇನೆ. ಇನ್ನೆಷ್ಟು ದಿನಗಳ ಕಾಲ ನಿಮಗೆ ಸಾಡೆ ಸಾತಿ ಏನ್ ವಿಚಾರ ಯಾಕೆ ಅಂತಂದ್ರೆ ಶನಿ ಸಂಚಾರ ಆಗ್ತಾ ಇದೆ. ಮಾರ್ಚ್ 29ನೇ ತಾರೀಕು ಶನಿವಾರ ಅಮಾವಾಸ್ಯೆ ಸೂರ್ಯಗ್ರಹಣ. ಅವತ್ತು ಶನಿ ಗ್ರಹ ಪೂರ್ವಭಾದ್ರ ನಕ್ಷತ್ರ ನಿಮ್ಮ ರಾಶಿ ಅಂದ್ರೆ ಕುಂಭ ರಾಶಿಯಿಂದ 4ನೇ ಪಾದ ಮೀನ ರಾಶಿಗೆ ಸಂಚಾರ ಆಗ್ತದೆ. ಅಂದ್ರೆ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಶನಿ ಸಂಚಾರ ಆಗ್ತಾ ಇದೆ. ಇದು ಸಾಡೆ ಸಾತಿಯ ಕೊನೆಯ 2.5 ವರ್ಷದ ಶನಿ ಆಗಿರುತ್ತೆ. ಅಂದ್ರೆ ನಿಮ್ಮ ಹಿಂದಿನ ರಾಶಿ ಅಂದ್ರೆ ಮಕರ ರಾಶಿಗೆ ಶನಿ ಸಂಚಾರ ಆದಾಗ ಅಲ್ಲಿ 2.5 ವರ್ಷ, ನಿಮ್ಮ ರಾಶಿಯಲ್ಲಿ 2.5 ವರ್ಷ, ನಿಮ್ಮ ಮುಂದಿನ ರಾಶಿಯಲ್ಲಿ 2.5 ವರ್ಷ, 2.5 ಟೋಟಲ್ 7.5 ಹಿಂದಿಲಿ ಸಾಡೆ ಸಾತ್ ಅಂತಾರೆ. ಸೊ ಈಗ 5 ವರ್ಷ ಕಂಪ್ಲೀಟ್, ಇನ್ನು 2.5 ವರ್ಷ ಬಾಕಿ. ಸೊ ಕುಂಭರಾಶಿಯವರಿಗೆ ಕೊನೆಯ ಸಾಡೆ ಸಾತಿಯಲ್ಲಿ ಕೊನೆಯ 2.5 ವರ್ಷ ಬಾಕಿ ಇದೆ. ಸೊ ಈ 2.5 ವರ್ಷ ಏನಾಗಲಿದೆ? ನಿಮಗೆ ಒಳ್ಳೇದಾಗಿದ್ದ ಆದ್ರೆ ಏನ್ ಒಳ್ಳೇದಾಗುತ್ತೆ, ಕೆಟ್ಟದಾಗತ್ತಾ ಆದ್ರೆ ಏನಾಗುತ್ತೆ, ಏನ್ ವಿಚಾರಗಳಲ್ಲಿ ಎಚ್ಚರ ವಹಿಸಬೇಕು. ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಅತ್ಯಂತ ಪ್ರಮುಖವಾದಂತಹ ಕುಂಭರಾಶಿಯವರಿಗೆ ಸಂಬಂಧಪಟ್ಟಂತಹ ವಿಚಾರದ ವಿಡಿಯೋಗಳು ತಿಂಗಳಿಗೆ 2-3 ಆಗ್ತಾ ಇರ್ತೀನಿ. ಸೊ ದಯವಿಟ್ಟು ಫೇಸ್ಬುಕ್ ಅಲ್ಲಿ ನೀವು ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಖಂಡಿತವಾಗಿ ಶೇರ್ ಮಾಡಿ. ಪ್ರತಿಯೊಬ್ಬ ಕುಂಭರಾಶಿಯವರ ವಿಡಿಯೋ ರೀಚ್ ಆಗಬೇಕು. ಸಾಡೆ ಸಾತಿ ಬಗ್ಗೆ ತುಂಬಾ ಜನಕ್ಕೆ ಸಾಡೆ ಸಾತಿ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿರುತ್ತೆ 5 ವರ್ಷ ಆದ್ಮೇಲೂ ಕೂಡ. ಈ ಸಾಡೆ ಸಾತಿ ಸಂಚಾರದ ನಂತರ ಕೊನೆಯ ಬಂದಾಗ ಒಂದು ಡೌಟ್ಸ್ ಬರುತ್ತೆ, ಏನೇನೋ ಪ್ರಶ್ನೆಗಳಿರುತ್ತೆ. ನಾನು ಸಂಪೂರ್ಣ ಡೀಟೇಲ್ಸ್ ಮಾಹಿತಿಯನ್ನು ಕೊಡ್ತೇನೆ. ಯಾರೂ ಹೇಳಿರದ ವಿಚಾರಗಳನ್ನ ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರು ಹೇಳಿರಬಾರ್ದು ನಿಮಗೆ ವಿಚಾರವನ್ನ, ಅಷ್ಟು ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೋಡಿ, ಶನಿ ಗ್ರಹ ನಿಮ್ಮ ರಾಶ್ಯಾಧಿಪತಿ ಆಗ್ತಾನೆ. ಕುಂಭರಾಶಿಗೆ ಅಧಿಪತಿ ಯಾರು? ಶನಿ. ಯಾವಾಗ ಲಗ್ನಾಧಿಪತಿ ಅಥವಾ ರಾಶ್ಯಾಧಿಪತಿ ದ್ವಿತೀಯದಲ್ಲಿರ್ತಾನೋ, 2ನೇ ಮನೆಗೆ ಬರ್ತಾನೋ, ಅವನು ಶ್ರೀಮಂತಿಕೆಯನ್ನ ಕೊಡ್ತಾನೆ ಅಂತ ನಮಗೆ ಜ್ಯೋತಿಷದಲ್ಲಿ ಒಂದು ವಾಕ್ಯ ಬರ್ತದೆ. ದ್ವಿತೀಯದಲ್ಲಿ ಲಗ್ನಾಧಿಪತಿ ಬಂದ್ರೆ ಅಥವಾ ರಾಶ್ಯಾಧಿಪತಿ, ಆ ರಾಶಿ ಲಗ್ನಕ್ಕೆ ಅಧಿಪತಿ 2ನೇ ಮನೆಯಲ್ಲಿ ಇದ್ರೆ ಅಂತ. ಅದು ಆಕ್ಚುಲಿ ವೈಯಕ್ತಿಕ ಜಾತಕದಲ್ಲಿ ಅಂತ ನಾವು ಗೋಚಾರ ತಗೊಂಡ್ರು ಕೂಡ ರಾಶ್ಯಾಧಿಪತಿಯ ದ್ವಿತೀಯಕ್ಕೆ ಬರ್ತಾನೆ ಅಂದ್ರೆ ಶ್ರೀಮಂತಿಕೆಯನ್ನು ಕೊಡ್ತಾನೆ ಅಂತ ಅರ್ಥ. ನ್ಯಾಚುರಲಿ, ನಾರ್ಮಲ್ ಆಗಿ. ಇಲ್ಲಿ ಗಮನಿಸಬೇಕಾಗಿದ್ದು, ಸಾಡೆ ಸಾತಿ ನೆಗೆಟಿವ್ ಅನ್ನು ಕೊಡಬೇಕು ಅಂತಂದ್ರೆ ನೋಡಿ, ಸಾಡೆ ಸಾತಲ್ಲಿ 2.5 ಅಲ್ವಾ? ನಾನಾಗ್ಲೇ ಹೇಳಿದೆ, ನಮ್ಮ ಹಿಂದಿನ ರಾಶಿಯಲ್ಲಿ 2.5 ವರ್ಷ, ನಮ್ಮ ರಾಶಿಯಲ್ಲಿ 2 ವರ್ಷ, ಮುಂದಿನ ರಾಶಿಯಲ್ಲಿ 2.5 ವರ್ಷ. ಈಗ ನೀವು ಕೊನೆಯ 2.5 ವರ್ಷಕ್ಕೆ ಬಂದ್ರಿ. ಇಲ್ಲಿ ಏನು ಗೊತ್ತಾ, ಸಾಡೆ ಸಾತಿಯಲ್ಲಿ ಯಾವುದೋ 1-2.5 ವರ್ಷ ತುಂಬಾ ಕಷ್ಟದಾಯಕವಾಗಿರುತ್ತೆ, 1-2.5 ವರ್ಷ ಮೀಡಿಯಂ ಆಗಿರುತ್ತೆ, 1-2.5 ವರ್ಷ ತುಂಬಾ ಚೆನ್ನಾಗಿರುತ್ತೆ, ವಾವ್ ಅನ್ನೋ ತರ ಇರುತ್ತೆ. ಆದರೆ ಯಾವುದು ಮೊದಲು ಬರುತ್ತೆ ಗೊತ್ತಿಲ್ಲ. ಅಂದ್ರೆ ನೀವು ಕುಂಭರಾಶಿಯವರಾಗಿದ್ದು ಕಳೆದ 5 ವರ್ಷದ ನಿಮ್ಮ ಜೀವನವನ್ನು ಒಮ್ಮೆ ರೀಕ್ಯಾಪ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಹಿಂದೆ ಏನೇನಾಗಿತ್ತು ಈ 5 ವರ್ಷದಲ್ಲಿ ಅಂತ. ತುಂಬಾ ಅದ್ಭುತವಾಗಿತ್ತು ಸರ್, ಸೂಪರ್, ನಮ್ದು ಜೀವನ ಅದ್ಭುತವಾಗಿತ್ತು ಅಂತ ಈ 5 ವರ್ಷದಲ್ಲಿ ಏನಾದ್ರು ಒಂದು ಬಿಟ್ರೆ, ಇನ್ನು ಮುಂದಿನ 2.5 ವರ್ಷ ಇದೇ ಗ್ರಾಚಾರ ಅಂತ ಅರ್ಥ. ಒಂದ್ ಸ್ವಲ್ಪ ತುಂಬಾ ಕಷ್ಟ ಇತ್ತು, ಮತ್ತೊಂದ್ 2.5 ವರ್ಷ ಓಕೆ ಮೀಡಿಯಂ ಆಗಿತ್ತು ಅಂತಂದ್ರೆ ಮುಂದೆ ಅದ್ಭುತವಾದ ಸುಖ ಇದೆ ಅಂತ ಅರ್ಥ. ತುಂಬಾ ಚೆನ್ನಾಗೂ ಇತ್ತು, ಬಟ್ ಒಂದ್ ಮತ್ತೊಂದು ತುಂಬಾ ಕೆಟ್ಟದು ಆಯ್ತು ಅಂತಂದ್ರೆ ಮುಂದಿನ 2.5 ವರ್ಷ ಒಂದು ಮೀಡಿಯಂ ಆಗಿರುತ್ತೆ ಅಂತ ಅರ್ಥ. ಗೊತ್ತಾಯ್ತಲ್ವಾ? ಸೊ ಯಾವ್ದೋ ಒಂದಿರುತ್ತೆ, ಯಾವ್ದಾಗಿಲ್ವೋ ಅದು ಸಿಗುತ್ತೆ, ಕೊನೆಯದಾಗ ಅದು ನಿಮಗ್ ಸಿಗುತ್ತೆ ಅಂತ. ಓಕೆನಾ? ಸೊ ಇದು ಒಂದು ಭಾಗ. ಇನ್ನೊಂದು, ಸಾಡೆ ಸಾತಿ ಅನ್ನೋದನ್ನ ಪಕ್ಕದಲ್ಲಿಟ್ಟು ರಾಶ್ಯಾಧಿಪತಿ ದ್ವಿತೀಯ ಅಂತ ತಗೊಳಕ್ ಹೋದಾಗ ಶ್ರೀಮಂತಿಕೆಯನ್ನ ಶನಿ ಕೊಡ್ಬೇಕಾಗತ್ತೆ ನಿಮಗೆ. ಸೊ ಸಾಡೆ ಸಾತಿಯ ಈ ಕೊನೆಯ ಭಾಗ ನಿಮಗೆ ಶ್ರೀಮಂತಿಕೆಯನ್ನ, ದುಡ್ಡನ್ನ ಕೊಡ್ಲೇಬೇಕಾಗತ್ತೆ ಶನಿ. ಆದ್ರಿಂದ ನಿಮ್ಗೆ ದುಡ್ಡು ಸಿಗುತ್ತೆ. ಕುಂಭರಾಶಿಯವರಿಗೆ ಸಾಡೆ ಸಾತಿಯ ಈ ಕೊನೆಯ 2.5 ವರ್ಷ ಅಧಿಕವಾದಂತಹ ದುಡ್ಡು, ಧನಲಾಭವಾಗುವ ಸಾಧ್ಯತೆ ತೀರಾ ಜಾಸ್ತಿ ಇರುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದಕ್ಕೆ
ಪೂರಕವಾಗಿ ಧನಾಧಿಪತಿ ಪಂಚಮಕ್ಕೆ ಹೋಗ್ತಾನೆ. ಮೇಯಿಂದ ನಿಮಗೆ ಮೇ 16ರಿಂದ ಗುರುಬಲ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ ಕುಂಭರಾಶಿಯವರಿಗೆ. ಈ ಕಡೆ ಶನಿ ಬಲ, ಆ ಕಡೆ ಗುರುಬಲ, ಅಬ್ಬಬ್ಬಲ ಡೇ ಕಂಜಲ ಇರ್ಲಿ. ಸೊ ಇನ್ನೊಂದೇನಂದ್ರೆ ಇಲ್ಲಿ ಗಮನಿಸಬೇಕಾದ ವಿಚಾರ, ಇಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇರೋದು. ಪಾಸಿಟಿವ್ ದುಡ್ಡಿನ ವಿಚಾರ, ನೆಗೆಟಿವ್ ಏನು ಇಲ್ಲಿ ಅಂತ ಕೇಳಲಿಕ್ಕೆ ಹೋದ್ರೆ, ಶನಿ ದ್ವಿತೀಯದಲ್ಲಿದ್ದಾಗ ಕುಟುಂಬ ಸ್ಥಾನ ಆಗತ್ತಲ್ಲ, ಮನೆಯಲ್ಲಿ ಸ್ವಲ್ಪ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆ ಇರ್ತದೆ. ಒಟ್ಟು ಕುಟುಂಬ ಇದ್ದೀರಿ, ಅಣ್ಣ ತಮ್ಮ ಅತ್ತಿಗೆ ಅಥವಾ ಅಪ್ಪ ಅಮ್ಮ ಎಲ್ಲ ಒಟ್ಟಿಗೆ ಇದ್ದೀರಿ, ನೀವು ಅಕ್ಕ ತಂಗಿ ಒಟ್ಟಿಗೆ ಇದ್ದೀರಿ ನೀವು, ಅಥವಾ ಒಂದು ಎಷ್ಟು ಜನ ಇರ್ತಾರೋ ಅಷ್ಟು ಒಟ್ಟಿಗೆ ಇದ್ದ ಕುಟುಂಬ ಕಲಹಗಳಾಗುವ ಸಾಧ್ಯತೆ ಇರ್ತದೆ. ಈ ಕಡೆ ದುಡ್ಡು ಬರುತ್ತೆ ಪಾಸಿಟಿವ್. ಈ ಕಡೆ ನೆಗೆಟಿವ್ ಏನಪ್ಪಾ ಅಂದ್ರೆ, ಕುಟುಂಬ ಸ್ಥಾನದಲ್ಲಿ ಪಾಪಗ್ರಹನಾಗಿ ಶನಿ ಇರ್ತಾನೆ, ಆದ್ರಿಂದ ಸ್ವಲ್ಪ ಕುಟುಂಬ ಕಲಹಗಳು, ಮನೆಯಲ್ಲಿ ಜಗಳ ಮನಸ್ತಾಪಗಳಾಗುತ್ತೆ. ಕೆಲವರಿಗೆ ಈಗಲೇ ಆಗಬಹುದು, ಕೆಲವರಿಗೆ ಈ ವರ್ಷ ಫುಲ್ ಆಗದೇನೆ ವರ್ಷ ಅಂತಿದಲ್ಲೋ ಅಥವಾ ನೆಕ್ಸ್ಟ್ ಇಯರ್ ಆಗ್ಬೋದು. ಯಾಕಂದ್ರೆ 2.5 ವರ್ಷ ಇದೆಯಲ್ಲ ಇನ್ನು ಬಾಕಿ. ಸೊ ಆ ಕಾರಣಕ್ಕೆ ಕುಟುಂಬ ಕಲಹ, ಫ್ಯಾಮಿಲಿಯಲ್ಲಿ ಒಂದಿಷ್ಟು ಅನ್ರೆಸ್ಟ್ ಅಂತೀವಿ. ಫ್ಯಾಮಿಲಿಯಲ್ಲಿ ಯಾಕೋ ತುಂಬಾ ಗಲಾಟೆ ಆಗ್ತಿದೆ ರೀ, ನಮ್ಮ ಫ್ಯಾಮಿಲಿಯಲ್ಲಿ ಒಂಥರ ಸಮಾಧಾನ ಇಲ್ಲ ನನಗೆ, ಚೆನ್ನಾಗಿತ್ತಪ್ಪ, ಅದು ಏನ್ ಈ ಮಧ್ಯೆ ಹಿಂಗಾಗ್ತದೆ, ಈ ತರ ಆಯ್ತಲ್ಲ. ಸೊ ಕುಟುಂಬದಲ್ಲಿ ಸ್ವಲ್ಪ ಅದೇನು ಬಹಳಷ್ಟು ಜನಕ್ಕೆ ಮುಂದಿನ ವರ್ಷ ಆಗತ್ತದ, 2.5 ವರ್ಷ ಇರೋದ್ರಿಂದ ಶನಿ. ಸೊ ಈ ಪಾಸಿಟಿವ್ ಆಂಗಲ್ ಚೆಕ್ ಮಾಡ್ಕೊಳ್ಳಿ, ನೆಗೆಟಿವ್ ಆಂಗಲ್ ಕೂಡ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ಈ ಕಳೆದ 5 ವರ್ಷ ನಿಮಗೆ ಹೆಂಗಿತ್ತು ಅನ್ನೋದರ ಆಧಾರದ ಮೇಲೆ ಮುಂದಿನ 2.5 ವರ್ಷ ಕೂಡ ನಿಂತಿರುತ್ತೆ ಅನ್ನುವಂಥದ್ದು, ಗೊತ್ತಾಯ್ತಲ್ವಾ. ಸೊ ಹೀಗೆ ಹಣದ ವಿಚಾರದಲ್ಲಿ ನೆಕ್ಸ್ಟ್ ಇನ್ನೂ ಒಂದು ನಿಮಗೆ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ, ಆರೋಗ್ಯದ ಮೇಲಿನ ಪ್ರಭಾವ. ಈ ಸಾಡೆ ಸಾತಿ ಗುರುಳೆ ನನ್ನ ಆರೋಗ್ಯವನ್ನ ತಿಂದು ತೇಗಿ ನನ್ನ ಕತೆ ಯಾರಿಗೂ ಬೇಡ ಅನ್ನಂಗೆ ಹಿಪ್ಪೆ ಮಾಡ್ಬಿಡ್ತು ನನ್ನ ಈ ಸಾಡೆ ಸಾತಿಯ ಕಳೆದ 5 ವರ್ಷ ಅಂತಂದ್ರೆ, ಮುಂದಿನ 2.5 ವರ್ಷ ನಿಮಗೆ ಎಲ್ಲಾ ಔಷಧ, ಶನಿ ಬಿಟ್ಟು ಹೋಗ್ಬೇಕಾದ್ರೆ ತುಂಬಾ ಒಳ್ಳೇದ್ ಮಾಡ್ತಾನೆ ಅನ್ನೋ ಒಂದು ಮಾತಿದೆ. ಎರಡನೇದು ಇನ್ನೊಂದು ಮಾತಿದೆ, ಶನಿ ಒಳ್ಳೇದ್ ಮಾಡಿದ್ರೆ ಅವನಷ್ಟು ಒಳ್ಳೇದ್ ಮಾಡ್ಲಿಕ್ಕೆ ಇನ್ನು ಯಾವ 8 ಗ್ರಹಗಳ ಕೆಲವು ಸಾಧ್ಯ ಇಲ್ವಂತೆ. ಒಟ್ಟು 9 ಗ್ರಹಗಳಲ್ಲಿ ಶನಿಯಷ್ಟು ಒಳ್ಳೇದ್ ಮಾಡ್ಲಿಕ್ಕೆ ಇನ್ನು 8 ಗ್ರಹಗಳ ಕೆಲ ಶಕ್ತಿ ಇಲ್ವಂತೆ. ಅಷ್ಟು ಶಕ್ತಿ ಶನಿಗಿದೆ ಅನ್ನುವಂತ ಒಂದು ವಾಕ್ಯವೂ ಇದೆ. ಸೊ ಆದ್ರಿಂದ ಈ ಏನಾದ್ರು ನಿಮಗೆ ಈ ಕಳೆದ 5 ವರ್ಷದಲ್ಲಿ ತುಂಬಾ ಆರೋಗ್ಯ ಹಾಳಾಗಿತ್ತು, ಮಧ್ಯದಲ್ಲಿ ಹೇಳೋದು ಅಂದ್ರೆ, ಕೊನೆಗೆ ಹೋಗ್ಬೇಕಾದ್ರೆ ನಿಮ್ಗೆ ಒಂದ್ ಒಳ್ಳೆ ಡಾಕ್ಟರ್ ಕೊಟ್ಬಿಟ್ಟು ಹೋಗ್ತಾನೆ. ಡಾಕ್ಟರ್ ಶನಿ ನಿಮ್ಗೆ ಒಂದ್ ಒಳ್ಳೆ ಡಾಕ್ಟರ್ ತೋರಿಸ್ಬಿಟ್ಟು ಹೋಗ್ತಾನೆ. ನೋಡಪ್ಪ ಇವ್ರದ್ರ ಟ್ರೀಟ್ಮೆಂಟ್ ಅವೆಲ್ಲ ಸರಿ ಹೊಡ್ತೀರಿ, ದೇವ್ರ ಸಿಗ್ದಂಗ್ ಸಿಕ್ಕಿ ಡಾಕ್ಟ್ರೆ, ಏನ್ ಔಷಧಿ ಕೊಟ್ರಿ, 5 ವರ್ಷದಿಂದ ಟೆನ್ಷನ್ ಮಾಡ್ಕೊಂತೀವಿ, ಇವೆಲ್ಲ ಕರೆಕ್ಟ್ ಆಗಿ ಸಿಕ್ಬಿಡ್ತೀನಿ, ಈಗ ಸೂಪರ್ ಆಗಿದ್ದೀನಿ ನಾನು ಅಂತ. ಸೊ ಡಾಕ್ಟರ್ ಏನ್ ಕೊಡ್ತಾರೆ, ಈ 5 ವರ್ಷ ಎಲ್ಲೋಗಿದ್ರು ಆ ಡಾಕ್ಟರ್ ಅಲ್ಲೇ ಇದ್ರು, ನಿಮ್ಗೆ ಔಷಧಿ ಸಿಕ್ಕಿಲ್ಲ, ಯೋಗ ಎಲ್ಲ ಹಣೆ ಬರ. ಇದನ್ನ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ದು, ಮುಂದಿನ 2.5 ವರ್ಷ ಶನಿ ಆರೋಗ್ಯವನ್ನ ಚೆನ್ನಾಗಿ ಕೊಡಬೇಕು. ಇಲ್ಲಿ ಈ ಕಳೆದ 5 ವರ್ಷ ತುಂಬಾ ಚೆನ್ನಾಗಿತ್ತು, ಆರೋಗ್ಯ ಏನೂ ಆಗಿರ್ಲಿಲ್ಲ ಅಂದ್ರೆ ಕೊನೆ 2.5 ವರ್ಷ ಯಾವ ಬೇಕಾದ್ರೆ ಕೈ ಕೊಡಬಹುದು ಅಂತ. ಅಷ್ಟಮಕ್ಕೆ ಶನಿ ದೃಷ್ಟಿ ಅಂತ. ಇಲ್ಲಿ ಕುಂಭರಾಶಿಯ ವಿವಾಹಿತ ಸ್ತ್ರೀಯರಿಗೊಂದು ಎಚ್ಚರಿಕೆ ಇದೆ. ನಿಮ್ಮ ಮಾಂಗಲ್ಯ ಸ್ಥಾನದ ಮೇಲೆ ಶನೇಶ್ವರನ ಪೂರ್ಣ ದೃಷ್ಟಿ ಅಂದ್ರೆ ಪಾಪಗ್ರಹದ ಪೂರ್ಣ ದೃಷ್ಟಿ ಉತ್ತಮವಲ್ಲ. ಸೊ ಯಜಮಾನರ ಆರೋಗ್ಯದ ಬಗ್ಗೆನೂ ಗಮನ ಹರಿಸಬೇಕಾಗುತ್ತೆ. ಶುಭನೂ ಇದೆ, ಅಶುಭನೂ ಇದೆ. ಒಂದಿಷ್ಟು ವಿಚಾರಗಳು ಹೇಳಿದಾಗ ಖುಷಿ ಆಗುತ್ತೆ, ಒಂದಿಷ್ಟು ವಿಚಾರಗಳು ಹೇಳಿದಾಗ ಏನು ಒಳ್ಳೆ ಅದ್ರಿಸ್ತೀರಾ ಅನ್ನೂ ಹೇಳ್ತೀರಾ. ನಾವ್ ಎರಡನ್ನೂ ಸ್ವೀಕಾರ ಮಾಡಕ್ ನಾನು ರೆಡಿ ಇದ್ದೀನಿ. ನಂಗೆ ಅಟ್ ದಿ ಎಂಡ್ ಆಫ್ ದ ಡೇ ನಿಮಗೆ ವಿಷಯ ನಿಮ್ ತಲೆಗೆ ಹೋಗ್ಬಿಟ್ರೆ ಸಾಕು. ಹಾಗೂ ಎಲ್ಲ ಕುಂಭರಾಶಿಯವರಿಗೆ ವಿಷಯ ಗೊತ್ತಾದ್ರೆ ಅಟ್ಲೀಸ್ಟ್ ಪರಿಹಾರ ಮಾಡ್ಕೊಂಡ್ರೆ, ಶನೇಶ್ವರನ ಆರಾಧನೆ ಮಾಡಿದ್ರೆ ಒಳ್ಳೇದಾಗುತ್ತದೆ, ಸುಖವಾಗಿರಬಹುದು. ಶನಿ ಸಾಡೆ ಸದೆ ಬಿಟ್ಟು ಹೋಗ್ಬೇಕಾದ್ರೆ ಒಳ್ಳೇದನ್ನ ಮಾಡ್ಬಿಟ್ಟು ಹೋಗ್ತಾನೆ, ಗೊತ್ತಾಯ್ತಲ್ವಾ. ಪಾಸಿಟಿವ್ ಅಲ್ಲಿ ಇನ್ನೊಂದಿದೆ, ಲೇಸಿನೆಸ್ ಕಡಿಮೆ ಆಗುತ್ತೆ ನಿಮಗೆ. ತುಂಬಾ ಆಲಸಿ ಆಗಿದ್ರಿ ನೀವು ಈ 2.5 ವರ್ಷ ಅಂತೂ, ಯಪ್ಪ ಹೇಳಕ್ ಸಾಧ್ಯ ಇಲ್ಲ, ಅಷ್ಟು ಲೇಸಿ ಆಗಿದ್ರಿ ನೀವು. ಇನ್ನು ಮುಂದಿನ 2.5 ವರ್ಷ ಅಷ್ಟು ಲೇಸಿ ಆಗಲ್ಲ. ನೀವು ಎದ್ದು ಓಡಾಡ್ತೀರಾ. ನೀವು ಮೊದ್ಲಿನಷ್ಟು ಅಲ್ದಿದ್ರು ಅಟ್ಲೀಸ್ಟ್ ಒಂದು 50% ಬೆಟರ್ ದೆನ್ ಬಿಫೋರ್. ನೀವ್ ಎದ್ದು ಓಡಾಡ್ತೀರಾ, ನೀವು ಮತ್ತೆ ಚುರುಕಾಗ್ತೀರಾ, ಮತ್ತೆ ಪುನಃ ಕೆಲಸ ಮಾಡ್ತೀರಾ, ಅಥವಾ ಮತ್ತೆ ಪುನಃ ಕೆಲಸ ಮಾಡಬೇಕಾದ ಅನಿವಾರ್ಯತೆಯನ್ನ ಶನಿ ಗ್ರಹ ಸೃಷ್ಟಿ ಮಾಡ್ಬಿಡ್ತಾನೆ ನಿಮಗೆ. ಸೊ ಎದ್ದು ಹೋಗಿ ಕೆಲಸ ಮಾಡ್ಕೊಳ್ಳೇಬೇಕು. ದುಡ್ಡು ಓಡಾಡಿದ್ರೆ ದುಡ್ಡು ಸಿಗುತ್ತೆ, ಅಟ್ಲೀಸ್ಟ್ ಓಡಾಡ್ಬಿಟ್ಟು ದುಡ್ಡು ತಗೊಳ್ಳೋಣ, ಸಂಪಾದನೆ ಮಾಡಿ ದುಡ್ಡು ಇಟ್ಕೊಳ್ಳೋಣ. ಸೊ ಇದು ಆಗತ್ತೆ ಪಾಸಿಟಿವ್. ಹೇಳಿದ್ನಲ್ಲ, ಇದು ನಾನು ಹೇಳುವಂತ ವಿಚಾರವನ್ನು ಸೂಕ್ಷ್ಮವಾಗಿ ತಿಳಿದು ನೀವು ಅರ್ಥಕೊಂಡು ನೀವು ಒಂದಿಷ್ಟು ಜನಕ್ಕೆ ಅದನ್ನ ಶೇರ್ ಮಾಡೋದಾಗತ್ತೆ. ಇಲ್ಲಿ ಪರಿಹಾರ ಬಹಳ ಇಂಪಾರ್ಟೆಂಟ್. ವಿಶೇಷ ಪರಿಹಾರ ಏನಪ್ಪಾ, ನಾನು ವಿಶೇಷವಾಗಿ ನಿಮಗೆ ಹೇಳಿದೆ, ಒರಿಜಿನಲ್ ಬ್ಲೂ ಸಫೈರ್ ಅನ್ನ ಉಂಗುರ ಮಾಡಿ ಕೊಡ್ತಾ ಇದ್ದೇನೆ ಅಂತ. ಸೊ ಈ ಒರಿಜಿನಲ್ ಬ್ಲೂ ಸಫೈರ್ಗೆ ಬಹಳ ಪ್ರಾಮುಖ್ಯತೆ ಇದೆ.
ಪರ್ಟಿಕ್ಯುಲರ್ ಆಗಿ ಈ ರತ್ನಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತಮಿಳ್ನಾಡಲ್ಲಿ ತಿರುನೆಲ್ಲಾರ್ ಅಂತ ಅದ್ಭುತವಾದಂತ ಶನೇಶ್ವರನ ಸನ್ನಿಧಾನ. ಈ ಶನಿ ಸನ್ನಿಧಾನದಲ್ಲಿ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡಂತಹ ದರ್ಭಾರಣ್ಯೇಶ್ವರ ಸ್ವಾಮಿಯ ಸನ್ನಿಧಾನ ಇದೆ. ಈ ಈಶ್ವರನ ಅವತಾರ ಅಲ್ಲಿ ಯಾಕಾಯಿತು? ನಳ ಮಹಾರಾಜನಿಗೆ ಶನೇಶ್ವರನ ಪೀಡೆ ಉಂಟಾದಾಗ ದರ್ಭಾರಣ್ಯೇಶ್ವರ ಸನ್ನಿಧಾನ ತಿರುನೆಲ್ಲಾರಲ್ಲಿ ಈಶ್ವರಾನುಗ್ರಹದಿಂದ ಈಶ್ವರನ ಮಾತಿಗೆ ಬೆಲೆ ಕೊಟ್ಟು ಸ್ವಾಮಿ ಅಲ್ಲಿ ಶನೇಶ್ವರ ನೆಲೆಸ್ತಾನೆ. ಹಾಗೂ ಈ ನಲಮಹಾರಾಜನಿಗೆ ಒಂದು ಮುಕ್ತಿಯನ್ನ ಅಂದ್ರೆ ಕಷ್ಟದಿಂದ ಪರಿಹಾರಗಳನ್ನ ಕೊಡ್ತಾನೆ. ಅಂತ ಅದ್ಭುತವಾದಂತಹ ಸನ್ನಿಧಾನ. ಅಲ್ಲಿ ನಳತೀರ್ಥ ಅಂತ ಒಂದು ಪುಷ್ಕರಣಿ ಸಹ ಇದೆ. ಆ ನಳತೀರ್ಥ ಪುಷ್ಕರಣಿ ಏನಿದೆ, ಆ ಪುಷ್ಕರಣಿಯಲ್ಲಿ ನಾನೇ ಸ್ವತಃ ಖುದ್ದು ಹೋಗಿ ಒಂದು ನೀಲಿ ಬಣ್ಣ, ಯಾಕಂದ್ರೆ ಶನೇಶ್ವರನ ನೀಲಿ ಅಲ್ವಾ, ಸೊ ನೀಲಿ ಅಥವಾ ಕಪ್ಪು ಇದು ಶನಿಗೆ ಬಂದಂತಹ ಬಣ್ಣಗಳು. ಸೊ ಅಂತಹ ವಸ್ತ್ರದಲ್ಲಿ ಈ ಎಲ್ಲಾ ಉಂಗುರಗಳನ್ನ ಅದರಲ್ಲಿ ಹಾಕಿ ಆ ನಳತೀರ್ಥದಲ್ಲಿ ಅದನ್ನ ಮೊದಲನೇದಾಗಿ ಅಭಿಷೇಕ ಮಾಡ್ತೇನೆ. ಅದನ್ನ ಮಾಡಿಸಿ ಅಲ್ಲೇ ಅಭಿಮಂತ್ರಣೆ ಮಾಡ್ತಾನೆ. ಅಲ್ಲಿಂದ ನಾನು ಸೀದಾ ಅದನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ತಿರುನೆಲ್ಲಾರ್ ಮೂಲ ಶನೇಶ್ವರ. ನಿಮಗೆ ಇದು ಎಲ್ಲೂ ಸಿಗಲ್ಲ. ಇಂತಹ ಅದ್ಭುತವಾದಂತಹ ಮೂಲ ಶನೇಶ್ವರನ ದರ್ಶನ ಮಾಡಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಸಹ ಓಂ ಶನೇಶ್ವರಾಯ ನಮಃ ಅಂತ ದರ್ಶನ ಮಾಡಿಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಎಲ್ಲರೂ ಸಹ ತಿರುನೆಲ್ಲಾರ್ ಶನೇಶ್ವರನ್ನ. ಅದೇ ರೀತಿಯಲ್ಲಿ ದರ್ಭಾರಣ್ಯೇಶ್ವರ ಸ್ವಾಮಿ ಈಶ್ವರನ ಇದ್ದಾರೆ, ಅಮ್ಮನವರು ಸಹ ಇದ್ದಾರೆ. ಸೊ ಇಂತಹ ಸನ್ನಿಧಾನದಲ್ಲಿ ವಿಶೇಷವಾಗಿ ಸಂಕಲ್ಪವನ್ನ ಮಾಡಿ ಈ ಎಲ್ಲ ಉಂಗುರಗಳನ್ನ ಅಲ್ಲಿಂದ ಅಭಿಮಂತ್ರಣೆ ಮಾಡಿ ಎನರ್ಜೈಸ್ ಮಾಡಿ ದೀಪವನ್ನ ಹಚ್ಚಿ ಪ್ರಾರ್ಥನೆ, ತಿಲತೈಲ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡು ಎನರ್ಜೈಸ್ ಮಾಡ್ಕೊಂಡು ತಗೊಬಂದಿದ್ದೇನೆ ಈ ವಿಶೇಷವಾದಂತಹ ಬ್ಲೂ ಸಫೈರ್ ರತ್ನಗಳನ್ನ, ಅಂದ್ರೆ ರತ್ನದ ಉಂಗುರಗಳನ್ನ. ಉಂಗುರ ಹೇಳ್ತಲ್ಲ, ಈ ಸ್ಟೋನ್ ಆದ್ರೆ ಎಲ್ಲರೂ ನೀವು ಬಿಡಿಸ್ಕೊಂಡ್ಬಿಡ್ತೀರಾ ಅಂತ ಒಂದು ಉಂಗುರದ ಸ್ವರೂಪ ಕೊಟ್ಟಿದ್ದಷ್ಟೇನೆ. ಧಾರಣೆ ಮಾಡ್ಕೊಳ್ಳೋ ಅವಕಾಶ ಇದೆ, ಬಟ್ ನೀವು ನಿಮ್ ಪರ್ಸ್ನಲ್ಲೋ, ಬ್ಯಾಗ್ ಅಲ್ಲೋ, ನಿಮ್ ಪಾಕೆಟ್ ಅಲ್ಲೋ, ನಿಮ್ ಕೈಲಾದಲ್ಲಿ ಇಟ್ಕೊಳ್ಳಿ. ಒಳ್ಳೆ ಇದರಲ್ಲಿ ಖಂಡಿತವಾಗಿ ಅನುಕೂಲ ಆಗ್ಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಸಾಕು. ಅವತ್ತು ಸೂರ್ಯಗ್ರಹಣನೂ ಇದೆ, ಮಹಾ ಸೂರ್ಯಗ್ರಹಣ ಶಾಂತಿ ಹೋಮನೂ ಆಗುತ್ತೆ. ಹಾಗೂ ವಿಶೇಷವಾಗಿ ಈ ಒಂದು ಸಹಸ್ರ ಶನಿ ಶಾಂತಿ ಹೋಮ ಆಗುತ್ತೆ. ಇನ್ನೂ ಹಲವಾರು ಹೋಮ ಇದೆ. ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳಿದೆ. ಆ ವಿಶೇಷ ವಿಚಾರಗಳೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ತಿಳಿಸ್ತೇನೆ. ಮಹಾ ಸೂರ್ಯಗ್ರಹಣ ಇರೋದ್ರಿಂದ ಸೂರ್ಯಗ್ರಹಣ ಶಾಂತಿ ಹೋಮವು ಸಹ ಮಾಡ್ತಾ ಇದ್ದೇವೆ. ಅದಕ್ಕೆ ಮತ್ತೆ ನಾವು ಸೂರ್ಯಬಿಂಬ ಅಂತಾನೂ ಕೊಡ್ತೇವೆ, ಅದನ್ನ ನೀವು ದಾನ ಮಾಡ್ಲಿಕ್ಕೋಸ್ಕರ. ಬಟ್ ಈ ಬ್ಲೂ ಸಫೈರ್ ನೀವೇ ಇಟ್ಕೊಳ್ಳೋಕೋಸ್ಕರ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. ಅದು ಅವತ್ತೇ, ಯಾವತ್ತು ಮಾರ್ಚ್ 29ನೇ ತಾರೀಕು ಶನಿವಾರ ಅಮಾವಾಸ್ಯೆ ಸೂರ್ಯಗ್ರಹಣ ದಿವಸ, ಶನಿ ಸಂಚಾರದ ದಿನವೇ ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದದ ಜೊತೆಗೆ ಈ ವಿಶೇಷವಾದ ಒರಿಜಿನಲ್ ಬ್ಲೂ ಸಫೈರ್ ರತ್ನವಾದ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾನೆ. ಸೊ ಎಲ್ಲಾ ಹೋಮದ ಭಸ್ಮವನ್ನ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಗೆ ಹಚ್ಕೊಳ್ಬಹುದು. ಈ ರತ್ನವನ್ನ ನೀವೇ ಇಟ್ಕೊಳ್ಬಹುದು. ನಿಮ್ಮ ಜೊತೆಗೆ 2.5 ವರ್ಷ ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಬಾಧೆಗಳು, ಕಷ್ಟ ನಷ್ಟಗಳು ಆಗದೆ ಇರಲಿ. ಶನೇಶ್ವರ ಅನುಗ್ರಹ ಸಂಪೂರ್ಣವಾಗಿ ಆಗ್ಲಿ ನಿಮಗೆ, ಗೊತ್ತಾಯ್ತಲ್ವಾ? ಸೊ ದಯವಿಟ್ಟು ಇನ್ನು ಸಿಂಪಲ್ ಆದಂತಹ ಬೇರೆ ಬೇರೆ ಪರಿಹಾರಗಳು ಬಂದ್ರೆ ದಯವಿಟ್ಟು ಕ್ಷೇತ್ರ ದರ್ಶನಗಳು ಮಾಡಿ. ಶನಿ ಸಿಂಗನಾಪುರಕ್ಕೆ ಹೋಗಿ. ನೀವು ಕೂಡ ಈಗ ನಾನು ದರ್ಶನ ಮಾಡಿಸಿದ ತಿರುನೆಲ್ಲಾರ್ ಶನೇಶ್ವರನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಮನೆಯಲ್ಲಿ ಪ್ರತಿದಿನ ಶನಿ ಅಷ್ಟೋತ್ತರವನ್ನು ಪಠನೆ ಮಾಡಿ. ದಶರಥ ಕೃತ ಶನಿ ಸ್ತೋತ್ರ ಅಂತ ಬರುತ್ತೆ, ಪಠನ ಮಾಡಿ. ಈ ವಿಡಿಯೋ ಎಂಡ್ ಅಲ್ಲಿ ನಾನು ಸ್ತೋತ್ರವನ್ನು ಹೇಳಿದ್ದೇನೆ. ದಯವಿಟ್ಟು ಪ್ರತಿದಿನ ಒಂದು ಮಂತ್ರವನ್ನ 8 ಬಾರಿಯಾರು ಕನಿಷ್ಠ ಪಕ್ಷ ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.